ಶಿವಲಿಂಗ ಪಂಡಿತ ರಾಜ್ಯ ಶಿವಾಚಾರ್ಯಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಈ ಒಂದು ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸತ್ಯಶೋಧಕ ನ್ಯೂಸ್. ಮುಖ್ಯಾಂಶಗಳು: ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ, ಜಮಖಂಡಿ ತಾಲೂಕು. ಬಡವರ ಬದುಕಿಗೆ ಬೆಳಕಾದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಜಮಖಂಡಿ ನಗರದ ಮುರುಗೋಡು ಕಲ್ಯಾಣ ಮಂಟಪದಲ್ಲಿ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮ ಪೂಜ್ಯ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಜಮಖಂಡಿ ಶಾಸಕರು ಶ್ರೀ ಜಗದೀಶ್ ಗುಡುಗುಂಟಿ, ಶ್ರೀ ಪರಮಗೊಂಡೆ ಗವಿರೋಜಿ, ಶ್ರೀ ಚಂದ್ರಶೇಖರ್ ಜೈ, ಶ್ರೀ ಗಿರಿಮಲ್ಲಪ್ಪ ಅಂಚನ, ಶ್ರೀ ಚನ್ನಕೇಶವ, ಶ್ರೀ ಶ್ರೀಧರ್ ಕಣ್ಣೂರ್, ಶ್ರೀಮತಿ ಪುಷ್ಪಾ ಕಟ್ಕಲ್ ಕೂಡಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಮಾನ್ಯ ಶಾಸಕರಾದ ಶ್ರೀ ಜಗದೀಶ್ ಗುಡುಗುಂಟಿಯವರು, ಧರ್ಮಸ್ಥಳ ನಂಬಿಕೆಗೆ ಹೆಸರಾದ ಕ್ಷೇತ್ರವಿದು. ಹಲವಾರು ಬಡ ಜನರು ಅಭಿವೃದ್ಧಿಗಾಗಿ ಗ್ರಾಮದಲ್ಲಿ ಅನೇಕ ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ. ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ತಿಳಿಸಿದರು. ಮುಖ್ಯ ಅತಿಥಿಗಳ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ಚಂದ್ರಶೇಖರ್ ಜೆ ಇವರು ಮಾತನಾಡಿ ಕ್ಷೇತ್ರದ ಹಿನ್ನೆಲೆ ಬಗ್ಗೆ ಸವಿವರವಾಗಿ ಮಾತನಾಡಿ, ಅಲ್ಲದೆ ಯೋಜನೆಯಲ್ಲಿ ಬಡ ಜನರ ಏಳಿಗೆಗಾಗಿ ಹಲವು ಕಾರ್ಯಕ್ರಮವನ್ನು ನಡೆಸುತ್ತಿದ್ದು, ಸದುಪಯೋಗ ಪಡೆಯಿರಿ ಹಾಗೂ ಪಡೆದುಕೊಂಡ ಸಾಲಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಸಮಯಕ್ಕೆ ಮರುಪಾವತಿ ಮಾಡಿರಿ. ನಿಮ್ಮ ಅಭಿವೃದ್ಧಿಗೆ ಅನ್ಯ ವ್ಯವಸ್ಥೆಗಳು ಮೊರೆ ಹೋಗುವ ಅವಶ್ಯಕತೆ ಇಲ್ಲ ಮತ್ತು ನೀವು ಕಟ್ಟುವ ಹಣಕ್ಕೆ ಪಾರದರ್ಶಕ ರಸೀದಿ ವ್ಯವಸ್ಥೆಗಳ ಬಗ್ಗೆ ತಿಳಿಸಿಕೊಟ್ಟರು. ಯೋಜನೆಯು ಯಾವಾಗಲೂ ನಿಮ್ಮ ಅಭಿವೃದ್ಧಿಗಾಗಿ ಶ್ರಮಿಸುತ್ತದೆ. ಮನದಟ್ಟಣೆ ಆಗುವಂತೆ ಮಾಹಿತಿ ಮಾರ್ಗದರ್ಶನ ನೀಡಿದರು. ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡ ಪರಮ ಪೂಜ್ಯ ಶ್ರೀ ಶಿವಲಿಂಗ ಪಂಡಿತ ರಾಜ್ಯ ಶಿವಾಚಾರ್ಯ ಮಹಿಳೆಯರು ಇವತ್ತು ಎಲ್ಲ ರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸಮಾಜಕ್ಕೆ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಿದ್ದಾರೆ. ಧರ್ಮಸ್ಥಳ ಗುಂಪಿನಲ್ಲಿ ಇಷ್ಟೊಂದು ಬದಲಾವಣೆ ಇದೆ ಎಂದರೆ ಅದಕ್ಕೆ ಪೂಜ್ಯರು ಮತ್ತು ಅಮ್ಮನವರ ಆಶೀರ್ವಾದವೇ ಕಾರಣ. ಅವರು ಹಾಕಿಕೊಟ್ಟ ಹೆಜ್ಜೆ ನಡೆದರೆ ನಿಮ್ಮ ಬದುಕು ಬಂಗಾರವಾಗುತ್ತದೆ. ಯೋಜನೆಯ ಎಲ್ಲ ನಿಯಮಗಳನ್ನು ಪಾಲಿಸಿ ಉತ್ತಮ ಬದುಕು ಕಟ್ಟಿಕೊಳ್ಳಿ ಎಂದು ಆಶೀರ್ವಚನೆ ನೀಡಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಶ್ರೀ ಕ್ಷೇತ್ರದ ಕ್ಷೇತ್ರಾಧಿಕಾರಿ ನಿಂಗಪ್ಪಾಜಿ ತಾಲೂಕು ಸಾಧನಾ ವರದಿ ಮಂಡಿಸಿ ಎಲ್ಲರನ್ನು ಸ್ವಾಗತಿಸಿದರು. ಮೇಲ್ವಿಚಾರಕರಾದ ಶ್ರೀ ಶಿವಾನಂದ್ ನಿರೂಪಿಸಿದರು. ಜಿಲ್ಲಾ ನಿರ್ದೇಶಕರು ವಂದಿಸಿದರು. CSC ಮಳಿಗೆ ಮತ್ತು ಸಿರಿ ಮಳಿಗೆ ಹಾಕಲಾಗಿತ್ತು. ಸಮಾವೇಶದಲ್ಲಿ ಒಕ್ಕೂಟ ಪದಾಧಿಕಾರಿಗಳು, ಸೇವಾ ಪ್ರತಿನಿಧಿಗಳು, VLEಗಳು ಮತ್ತು ವಲಯದ ಎಲ್ಲ ಮೇಲ್ವಿಚಾರಕರು ಹಾಗೂ ತಾಂತ್ರಿಕ ವಿಭಾಗಗಳು ಸಿಬ್ಬಂದಿಗಳೊಡನೆ ಸುಮಾರು 1,000 ಜನ ಭಾಗವಹಿಸಿದರು. ವರದಿಗಾರರು ಪ್ರಕಾಶ್ ಶಿರೋಡ್ರಬನಟ್ಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಮುಸಲ್ಮಾನರಿಗೆ ಹೇಗೆ ಬೆಟ್ಟ ಇದೆಯಾ ಹಾಗೆ ಹಿಂದೂಗಳಿಗೆ ಕಾಶಿ, ನಮಗೆ ದಕ್ಷಿಣದ ಕಾಶಿ ಧರ್ಮಸ್ಥಳ. ಆ ಧರ್ಮಸ್ಥಳದಿಂದ ಮಂಜುನಾಥ ಪ್ರಸಾದವಾಗಿ ಕಳೆದ 11 ವರ್ಷಗಳ ಹಿಂದೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಅನ್ನುವಂಥ ಒಂದು ಅದ್ಭುತವಾದಂತಹ ಪರಿವರ್ತನೆ, ಒಂದು ಬಡವರ ಕಾರ್ಯಕ್ರಮ ನಿಮ್ಮ ಊರಿಗೆ ಬಂದಿದೆ. ಸ್ವಸಹಾಯ ಸಂಘದ ಮುಖೇನ ಸಬಲೀಕರಣ ಮಾಡತಕ್ಕಂಥ ಮತ್ತು ಪರಿವರ್ತನೆ ಆಗುವಂಥ ದೊಡ್ಡ ಕೆಲಸವನ್ನ ಇವತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಸುದೀರ್ಘವಾಗಿ 11 ವರ್ಷಗಳ ನಂತರ ಇಡೀ ಪದಾಧಿಕಾರಿಗಳನ್ನ ಒಂದೇ ಸೂರಿನ ಅಡಿಯಲ್ಲಿ ಸೇರಿಸಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಅನೇಕ ಬಡತನ ದೂರ ಆಗಿದೆ, ನಮ್ಮ ಊರಿನಲ್ಲಿ ಅನೇಕ ಪರಿವರ್ತನೆಗಳಾಗಿದೆ, ಒಂದು ಒಳ್ಳೆ ಶಿಸ್ತು ಬಂದಿದೆ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಇವತ್ತು ಬಂದಿದೆ. ಇದಕ್ಕೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳ ಮೂರು ಹೆಜ್ಜೆ ಮುಖ್ಯವೋ, ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಧರ್ಮಸ್ಥಳ ಸಂಸ್ಥೆ ಇವತ್ತು ಒಂದು ಹೆಜ್ಜೆ ಮುಂದೆ ಇದೆ. ಇದಕ್ಕೆ ಬಹಳ ಹೆಮ್ಮೆ ಆಗಿದೆ. ಅದಕ್ಕಾಗಿ ಒಂದು ಒಳ್ಳೆ ಪರಿವರ್ತನೆ ಇಡೀ ರಾಜ್ಯದಲ್ಲಿ ಇವತ್ತು ಆಗಿದೆ ಅನ್ನೋದು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಯದಾ ಯದಾ ಹಿ ಧರ್ಮಸ್ಯ ಭವತಿ ಭಾರತ ಅಭಿಧಾನವ ಧರ್ಮಸ್ಯ ಪದಾರ್ಥವನ್ನು ಸುಜಾಮ್ಯ ಅಂತೇಳಿ. ಅದರ ತಾತ್ಪರ್ಯ ಎಷ್ಟೇ, ಈ ಭೂಲೋಕದ ಈ ಮಣ್ಣಿನಲ್ಲಿ ಎಲ್ಲಿಯವರೆಗೆ ಜ್ಞಾನ ಮತ್ತು ಧರ್ಮ ನಿರಂತರವಾಗಿ ನಡೀತದೋ ಅಲ್ಲಿಯ ತನಕ ಮನುಷ್ಯರಾಗಿ ಬದುಕಿದ್ದಾರೆ, ಈ ಭೂಮಿ ಉಳಿಯುತ್ತದೆ. ಹಾಗಾಗಿ ಜ್ಞಾನ ನಡಿಬೇಕು, ಧರ್ಮ ನಡಿಬೇಕು. ಧರ್ಮೋ ರಕ್ಷತೆ ರಕ್ಷಿತ, ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮವು ನಮ್ಮನ್ನು ರಕ್ಷಣೆ ಮಾಡ್ತದೆ. ಹಾಗಾಗಿ ಧರ್ಮ ಬೇಕು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಧರ್ಮ ಅಂದ್ರೆ ನೀವು ಹೇಳ್ಬೋದು ಹಿಂದೂ ಧರ್ಮ, ಮುಸಲ್ಮಾನ ಧರ್ಮ, ಜೈನ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇದೆಲ್ಲ ಧರ್ಮ ಅಂತ ಹೇಳ್ಬೋದು. ಇದು ಆ ಧರ್ಮ ಅಲ್ಲ. ಹಾಗೆ ಧರ್ಮ ಎಂದೇನು? ಕಷ್ಟ ಅಂತ ಬಂದಾಗ ಕಷ್ಟಕ್ಕೆ ಸ್ಪಂದಿಸುವಂಥದ್ದು ಒಂದು ಧರ್ಮ ಅಂತಾದ್ರೆ, ಹಸಿವು ಅಂತ ಬಂದಾಗ ಆ ಹಸಿವನ್ನು ನೀಗಿಸುವುದು ಇನ್ನೊಂದು ಧರ್ಮ ಅಂತಾದ್ರೆ, ಪರಸ್ಪರ ಸಹಬಾಳ್ವೆಯಿಂದ ಪ್ರೀತಿಯಿಂದ ಅಣ್ಣ ತಮ್ಮಂತೆ ಸಹೋದರ ಸಹೋದರಿಯಂತೆ ಬದುಕುವಂಥದ್ದು ಅದು ಧರ್ಮ. ಹೊಟ್ಟೆ ಕಿಚ್ಚಿನಲ್ಲಿ ನಾವೆಲ್ಲರೂ ಸಂತೋಷದಿಂದ ಬದುಕಬೇಕು ಅನ್ನೋದು ಇದು ಧರ್ಮ. ಈ ಧರ್ಮ